ಇವಾಗ ಗಿಲ್ಲಿ ಅವ್ರಿಗೆ ನಮ್ಮ ಜೊತೆನೇ ಇದ್ರೆ ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ. ಇವಾಗ ನಾನು ನಿಮಗೆ ಕೇಳ್ತೀನಿ, ಒಂದು ತಿಂಗಳು ನೀವು ಒಬ್ಬರ ಜೊತೆ ಇರಬೇಕು ಅಂದರೆ, ಅಂದರೆ ಮನೆಯಲ್ಲಿ ಸುಮ್ಮನೆ ಇರಬೇಕು ಅಂದರೆ ಗಿಲ್ಲಿಯವ್ರ ಜೊತೆ ಇರ್ತೀರಾ, ರಘು ಅವ್ರ ಜೊತೆ ಇರ್ತೀರಾ? ಅಂದರೆ ರಘು ಅವ್ರ ಜೊತೆ ಇವಾಗ ಎಲ್ಲರೂ ಸುಧಾರಿಸ್ಕೊಂಡು ಹೋಗ್ಬೋದು ಅವ್ರಿಗೆ. ಗಿಲ್ಲಿಯವ್ರ ಜೊತೆ ಎಷ್ಟೋ ಜನ ಇರಿಟೇಟ್ ಆಗಿ ಇದಾಗ್ತಾರೆ. ಸೊ ಆ ಥರ ನೋಡಿದ್ರೆ ಒಬ್ಬ ರಿಯಲ್ ಲೈಫ್ನ ರಿಯಲ್ ಆಗಿ ಏನಪ್ಪ ಅದೇ ಥರ ಇದ್ದು ಅಡ್ಜಸ್ಟ್ ಮಾಡಿಕೊಂಡು ಹೋಗೋದ್ರಲ್ಲಿ ನಮಗೆ ರಘು ಅವರು ಚೆನ್ನಾಗಿದೆ ಅನಿಸ್ತಾರೆ. ಎಲ್ಲ ಗಿಲ್ಲಿಯವರು ಹೊರಗಡೆ ಹೆಂಗಿದಾರೋ ಒಳಗೂ ಹಂಗೆ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಮೇಡಮ್, ಹೊರಗಡೆ ಇರೋದು ಒಳಗಡೆ ಇರೋದು ಮ್ಯಾಟ್ರ್ ಆಗಲ್ಲ ಅಲ್ವಾ? ಹೊರಗಡೆ ಹೌದು, ಹೊರಗಡೆ ಇರೋರು ಎಲ್ಲರೂ ಹಂಗೆ ಇರೋದಲ್ವಾ? ಹೊರಗಡೆ ಹೆಂಗಿದ್ದಾರೆ ಒಳಗಡೆನೂ ಹಂಗೆ ಇರೋದು. ಬಟ್ ಇವಾಗ ನೋಡಿ, ನಮ್ಮ ಮನೆಗೆ ಇವಾಗ ನಾನು ಒಬ್ಬರ ಜೊತೆ ಒಂದು ತಿಂಗಳು ಇರಬೇಕು ಅಂದರೆ ನಾನು ಚೂಸ್ ಮಾಡೋದು ರಘು ಅವರು. ಬೇರೆ ಯಾರನ್ನೂ ಅಲ್ಲಿ ಚೂಸ್ ಮಾಡೋಕ್ಕಾಗಲ್ಲ. ಎಷ್ಟೊಂದು ಜನ ಮಾತಾಡೋದಿಲ್ಲ, ಕೆಲವರು ಸುಮ್ಮನೆ ಜಗಳ ಆಡ್ತಿರ್ತಾರೆ, ಏನೇನೋ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ. ಗಿಲ್ಲಿಯವರು ಅಷ್ಟೇ, ಅವರು ನೋಡಿ ಕ್ಲೀನಾಗೇ ಇರಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಅಫ್ಕೋರ್ಸ್ ಒಳ್ಳೆ ಟ್ಯಾಲೆಂಟು, ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ತಲೆ ಬಾಚ್ಬೋದಲ್ವಾ ನೀಟಾಗಿ? ಅವ್ರಿಗೆ ಕೇಳೋದು ಇಷ್ಟೇ, ನಾನು ತಲೆ ಬಾಚ್ಬೋದಲ್ವಾ, ಬೇಸಿಕ್. ಸೊ ಆ ಥರ ಇರ್ಬೇಕಾದ್ರೆ ನೀವು ಅದೇ ನಾನು ಹೇಳ್ದೆ ಅಲ್ಲ, ಒಬ್ರ ಜೊತೆ ನಾನು ಇರ್ಬೋದು. ನೋಡಿ, ರಘು ಅವ್ರ ಜೊತೆ ನಾನು ಇರ್ತೀನಿ ಅಂದ್ಕೊಳ್ಳಿ ಒಂದು ತಿಂಗಳು, ನನಗೆ ಡಯಟು, ಫಿಸಿಕಲ್ಲಾಗಿ, ಆಮೇಲೆ ಲೈಕ್ ಓವರ್ ಆಲ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜು, ಮಾತಾಡೋದು ಫುಲ್ ಕಂಪೋಸ್ಡ್ ಆಗಿದ್ದಾರೆ ಅವರು ಅಲ್ವಾ? ಅವ್ರ ಜೊತೆ ನಾನು ಆರಾಮಾಗಿ ಎಷ್ಟು ದಿವಸ ಬೇಕಾದರೂ ಇರ್ಬೋದು, ನನಗೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಗಿಲ್ಲಿ ಜೊತೆ ಹಂಗಲ್ಲ, ಸೋಂಬೇರಿ, ಕೆಲಸ ಮಾಡಲ್ಲ, ಅಂದರೆ ಮನೆಯವ್ರೆ. ಸೊ ಒಂದು ಏನಂದರೆ ಒಂದು ಟೀಮ್ ಆಗಲಿ, ಒಂದು ಟಾಸ್ಕ್ ಆಗಲಿ, ಒಂದು ಪೊಸಿಷನ್ ಎಲ್ಲ ಬಂದಾಗ ಒಬ್ರಿಗೆ ರೆಸ್ಪೆಕ್ಟ್ ಕೊಡಬೇಕಂದ್ರೆ ಕ್ಯಾಪ್ಟನ್ಗೆಲ್ಲ ಅದೆಲ್ಲ ಇರಬೇಕು. ಅಫ್ಕೋರ್ಸ್ ನಿನ್ನ ಟ್ಯಾಲೆಂಟ್ ಇದೆ, ಅದಿದೆ, ಹೌದು. ಬಟ್ ಹಂಗಂತ ನೀವೊಂದು ಮನೆಯದು ರೂಲ್ಸು ಇಂಪಾರ್ಟೆಂಟ್ ಅಲ್ವಾ? ಹೊರಗಡೆ ಹಾಗೆ ಅದೇ ಥರ ಇದ್ದಾರೆ ಅಂತ ನಾವು ಕೊಡೋಕ್ಕಾಗಲ್ಲ. ಎಲ್ಲರೂ ಹಂಗೆ ಇರೋದು, ಹೊರಗಡೆ ಹೆಂಗಿದ್ದಾರೆ ಹಂಗೆ. ಸಖತ್ ಇರಿಟೇಷನ್ ಮಾಡ್ತಾರೆ ಅಂತ? ಇಲ್ಲ, ಇರಿಟೇಷನ್ ಆ ಥರ ಇಲ್ಲ. ಕಾಮಿಡಿ ಅದೆಲ್ಲ ಅಫ್ಕೋರ್ಸ್ ಅವರೇ ಚೆನ್ನಾಗಿ ಮಾಡೋದು, ಎಂಟರ್ಟೈನಿಂಗ್ ಆಗಿದ್ದಾರೆ. ಬಟ್ ಅಲ್ಟಿಮೇಟ್ಲಿ ನಾನು ಹೇಳ್ದೆ ಅಲ್ಲ, ಒಬ್ಬ ಮನುಷ್ಯ ಆಗಿ ನಾನೇನು ಇದು ಮಾಡೋದು ಅಂದರೆ ಅಡ್ಜಸ್ಟಬಲ್. ಯಾರು ಜಾಸ್ತಿ ಇರ್ತಾರೆ ಎಲ್ಲರಿಗೂ ಈಕ್ವಲ್ ಆಗಿ ನೋಡಿ, ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿ ನೀವು ಆ ಥರ ಇದು ನೋಡಿದ್ರೆ ನನಗೆ ರಘು ಅವರು ಮಾತಾಡೋದು ಅಷ್ಟೇ ಕ್ಲಿಯರಾಗಿ ಮಾತಾಡ್ತಾರೆ. ಅವ್ರು ಆಲ್ರೆಡಿ ಏನು ವೈಟ್ ಕಡೆಯಿಂದ ಬಂದು 2 times ಕ್ಯಾಪ್ಟನ್ ಆಗಿದ್ದಾರೆ. ಯಾವುದು ರಘು? 2 times ಕ್ಯಾಪ್ಟನ್ ಆಗಿದ್ದಾರೆ. ಅವ್ರ ಆಟ ಎಲ್ಲ ಇಷ್ಟ ಆಗ್ತಿದೆ ನಿಮಗೆ? ಹಾಂ ಮೇಡಮ್, ನಾನು ಅದೇ US ಇಂದ ಇಲ್ಲಿ ಬಂದೊಂದು ವಾರ ಆಗಿದೆ. ನಾನೊಂದು ವಾರದ ನೋಡಿಲ್ಲ, ಬಟ್ ಅಲ್ಲಿ ತನಕ ಫುಲ್ ನೋಡಿದ್ದೀನಿ. ಬಟ್ ಅದೇ ನನಗೆ ಅವರು ಸ್ವಲ್ಪ ಚೆನ್ನಾಗಿದ್ದಾರೆ ಅಂತ